ಜುಲೈನಲ್ಲಿ ನಡೆಯಲಿರ್ತಕ್ಕಂಥ ಪರೀಕ್ಷೆ ಬಹು ಆಯ್ಕೆ ಪ್ರಶ್ನೆಗಳ ಸ್ವರೂಪದಲ್ಲಿರಲಿದೆ. ಅದಕ್ಕಾಗಿ ವಿಜ್ಞಾನ ವಿಷಯದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ, ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಇದು 6ನೆಯ ಪಾಠ ಜೀವಕ್ರಿಯೆಗಳು ಅಂತಕ್ಕಂಥ ಪಾಠದ ಮೊದಲ ಭಾಗದ ವಿಡಿಯೋ ಆಗಿದೆ. ಇದಕ್ಕಿಂತ ಮುಂಚೆ ನಾನು ಲೋಹಗಳು, ಅಲೋಹಗಳು, ಆಮ್ಲಗಳು, ಪ್ರತ್ಯಾಮ್ಲಗಳು ಅಂತಕ್ಕಂಥ 2 ಪಾಠದ ಮೇಲೆ ಬಹು ಆಯ್ಕೆ ಪ್ರಶ್ನೆಗಳ ವಿಡಿಯೋವನ್ನು ಹಾಕಿದ್ದೀನಿ. ತಾವು ನೋಡದೇ ಇದ್ರೆ ಮೇಲೆ ಐಕಾರ್ಡಲ್ಲಿ ಆ ಪ್ಲೇಲಿಸ್ಟ್ SSLC ಸೈನ್ಸ್ MCQ ಅಂತ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ತಾವುಗಳು ನೋಡ್ಬೋದು. ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನೀವುಗಳು ನನ್ನ ಟೆಲಿಗ್ರಾಮ್ ಗ್ರೂಪ್ ಸ್ಟಡಿ ವಿತ್ ಪರಶುರಾಮ್ಗೂ ಕೂಡ ಜಾಯ್ನ್ ಆಗ್ಬೋದು. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಶುರು ಮಾಡೋಣ. ಜೀವಕ್ರಿಯೆಗಳು ಪಾಠದ ಭಾಗ 1ರ ಬಹು ಆಯ್ಕೆ ಪ್ರಶ್ನೆಗಳ ಒಂದು ಸರಣಿ. ಪ್ರಶ್ನೆ 1, ನಮ್ಮ ದೇಹದಲ್ಲಿ ತ್ಯಾಜ್ಯ ವಸ್ತುಗಳನ್ನು ಸಾಗಾಣಿಕೆ ಮಾಡುವುದು. ನೋಡಿ, ಯಾವುವು ನಮ್ಮ ದೇಹದಲ್ಲಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನು ಸಾಗಾಣಿಕೆಯನ್ನು ಮಾಡ್ತವೆ? ಆಯ್ಕೆ 1 ಹೃದಯ, ಆಯ್ಕೆ 2 ರಕ್ತ, ಆಯ್ಕೆ 3 ದುಗ್ಧರಸ, ಆಯ್ಕೆ 4 ಮೇಲಿನ ಯಾವುದೂ ಅಲ್ಲ. ನಮ್ಮ ದೇಹದಲ್ಲಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನು ಸಾಗಾಣಿಕೆ ಮಾಡ್ತಕ್ಕಂಥವೇ. ಸೊ ಉತ್ತರ 2, ಆಯ್ಕೆ 2 ರಕ್ತ ಸರಿ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ, ನಮ್ಮ ದೇಹದಲ್ಲಿ ರಕ್ತವು ಸಾಗಾಣಿಕೆ ಮಾಡುವುದು ಡ್ಯಾಶ್. ಹಾಗಾದರೆ ನಮ್ಮ ದೇಹದಲ್ಲಿ ರಕ್ತ ಏನನ್ನ ಸಾಗಾಣಿಕೆಯನ್ನು ಮಾಡ್ತದೆ? ಆಯ್ಕೆ 1 ಆಹಾರ, ಆಯ್ಕೆ 2 ಆಕ್ಸಿಜನ್, ಆಯ್ಕೆ 3 ತ್ಯಾಜ್ಯ ವಸ್ತುಗಳು, ಆಯ್ಕೆ 4 ಮೇಲಿನ ಎಲ್ಲವೂ. ನಮ್ಮ ದೇಹದಲ್ಲಿ ರಕ್ತ ಅದು ಸಾಗಾಣಿಕೆ ಮಾಡ್ತಕ್ಕಂಥದ್ದು ಮೇಲಿನ ಎಲ್ಲವೂ, ಅಂದರೆ ಆಹಾರ, ಆಕ್ಸಿಜನ್ ಮತ್ತು ತ್ಯಾಜ್ಯ ವಸ್ತುಗಳು. ಮುಂದಿನ ಪ್ರಶ್ನೆ, ರಕ್ತವು ಹೊಂದಿರುವ ದ್ರವ ಮಾಧ್ಯಮ. ಹಾಗಾದರೆ ರಕ್ತವು ಯಾವ ದ್ರವ ಮಾಧ್ಯಮವನ್ನು ಹೊಂದಿದೆ ನೋಡುವ. ಆಯ್ಕೆ 1 ದುಗ್ಧರಸ, ಆಯ್ಕೆ 2 ಪ್ಲಾಸ್ಮಾ, ಆಯ್ಕೆ 3 ಆಹಾರ, ಆಯ್ಕೆ 4 ನೈಟ್ರೋಜನ್ ಯುಕ್ತ ತ್ಯಾಜ್ಯ. ಸೊ ರಕ್ತ ಹೊಂದಿರತಕ್ಕಂಥ ದ್ರವ ಮಾಧ್ಯಮವೇ ಅದನ್ನು ಪ್ಲಾಸ್ಮಾ ಅಂತ ಕರಿತೀವಿ. ಇದನ್ನು ಸ್ವಲ್ಪ ಇಂಪಾರ್ಟೆಂಟ್ ಆಗಿ ನೆನಪಿನಲ್ಲಿಟ್ಕೊಳ್ರಿ. ಮುಂದಿನ ಪ್ರಶ್ನೆ, ಆಹಾರ, ಕಾರ್ಬನ್ ಡೈಆಕ್ಸೈಡ್ ಇತ್ಯಾದಿ ತ್ಯಾಜ್ಯಗಳನ್ನು ಕರಗಿದ ರೂಪದಲ್ಲಿ ಸಾಗಿಸುವುದು. ಯಾವುವು ನಮ್ಮ ದೇಹದಲ್ಲಿರ್ತಕ್ಕಂಥ ಆಹಾರ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಇತ್ಯಾದಿ ತ್ಯಾಜ್ಯ ವಸ್ತುವನ್ನು ಕರಗಿರ್ತಕ್ಕಂಥ ರೂಪದಲ್ಲಿ ಸಾಗಿಸ್ತವೆ? ಆಯ್ಕೆ 1 ರಕ್ತ, ಆಯ್ಕೆ 2 ಪ್ಲಾಸ್ಮಾ, ಆಯ್ಕೆ 3 ಮೇಲಿನ 2, ಆಯ್ಕೆ 4 ಮೇಲಿನ ಯಾವುದೂ ಅಲ್ಲ. ಸರಿ ಉತ್ತರ ಇತ್ತು ಪ್ಲಾಸ್ಮಾ. ಏನು ಮಾಡ್ತದಪ್ಪ ಅಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಆಹಾರ, ಕಾರ್ಬನ್ ಡೈಆಕ್ಸೈಡ್ ಇತ್ಯಾದಿಗಳನ್ನು ಕರಗಿದ ರೂಪದಲ್ಲಿ ಸಾಗಿಸ್ತದೆ. ವೆರಿ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ, ಕೆಂಪು ರಕ್ತ ಕಣಗಳಿಂದ ಸಾಗಿಸಲ್ಪಡುವುದು. ಯಾವುವು ಕೆಂಪು ರಕ್ತ ಕಣಗಳಿಂದ ಸಾಗಿಸಲ್ಪಡ್ತವೆ? ಆಯ್ಕೆ 1 ಆಹಾರ, ಆಯ್ಕೆ 2 ಆಕ್ಸಿಜನ್, ಆಯ್ಕೆ 3 ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳು, ಆಯ್ಕೆ 4 ಮೇಲಿನ ಯಾವುದೂ ಅಲ್ಲ. ಸೊ ಯಾವುವು ಕೆಂಪು ರಕ್ತ ಕಣಗಳಿಂದ ಸಾಗಿಸಲ್ಪಡ್ತವೆ ಅಂದರೆ ಅದು ಆಯ್ಕೆ 2 ಆಕ್ಸಿಜನ್. ಮುಂದಿನ ಪ್ರಶ್ನೆ, ದೇಹದ ಭಾಗಗಳಿಗೆ ರಕ್ತವನ್ನು ಪಂಪ್ ಮಾಡುವ ಅಂಗ ಯಾವುದು? ಆಯ್ಕೆ 1 ಹೃದಯ, ಆಯ್ಕೆ 2 ಶ್ವಾಸಕೋಶ, ಆಯ್ಕೆ 3 ಮೂತ್ರಜನಕಾಂಗ, ಆಯ್ಕೆ 4 ಮೇಲಿನ ಯಾವುದೂ ಅಲ್ಲ. ದೇಹದ ಇತರೆ ಭಾಗಗಳಿಗೆ ರಕ್ತವನ್ನು ಪಂಪು ಮಾಡತಕ್ಕಂಥ ಕೆಲಸ ಮಾಡೋದು ಆಯ್ಕೆ 1 ಹೃದಯ ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 7, 3 ಕೋಣೆಗಳ ಹೃದಯ ಹೊಂದಿರುವುದು. ಸೊ ಯಾವುದರಲ್ಲಿ 3 ಕೋಣೆಗಳ ಹೃದಯವನ್ನು ಕಾಣ್ತೀವಿ? ಆಯ್ಕೆ 1 ಉಭಯವಾಸಿಗಳು, ಆಯ್ಕೆ 2 ಸರೀಸೃಪಗಳು, ಆಯ್ಕೆ 3 ಪಕ್ಷಿಗಳು, ಆಯ್ಕೆ 4 1 ಮತ್ತು 2 ಮಾತ್ರ ಸರಿ. ಸೊ 3 ಕೋಣೆಗಳ ಹೃದಯವನ್ನು ನಾವುಗಳು ಉಭಯವಾಸಿಗಳು ಮತ್ತು ಸರೀಸೃಪಗಳಲ್ಲಿ ಕಾಣ್ತೀವಿ. ಸೊ ಆಯ್ಕೆ 4 1 ಮತ್ತು 2 ಮಾತ್ರ ಸರಿ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, 2 ಕೋಣೆಗಳ ಹೃದಯ ಹೊಂದಿರುವುದು. ಹಾಗಾದರೆ ಯಾವುವು 2 ಕೋಣೆಗಳ ಹೃದಯವನ್ನು ಹೊಂದಿದ್ದಾವೆ? ಆಯ್ಕೆ 1 ಉಭಯವಾಸಿಗಳು, ಆಯ್ಕೆ 2 ಸರೀಸೃಪಗಳು, ಆಯ್ಕೆ 3 ಪಕ್ಷಿಗಳು, ಆಯ್ಕೆ 4 ಮೀನುಗಳು. 2 ಕೋಣೆಗಳ ಹೃದಯವನ್ನು ಯಾವ ಹೊಂದಿರ್ತಾವಪ್ಪ ಅಂದರೆ ಆಯ್ಕೆ 4 ಮೀನುಗಳು ಇರ್ತಕ್ಕಂಥದ್ದು ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಇಮ್ಮಡಿ ಪರಿಚಲನೆ ಕಂಡು ಬರುವುದು. ಹಾಗಾದರೆ ಇಮ್ಮಡಿ ಪರಿಚಲನೆ ಯಾವುದರಲ್ಲಿ ಕಂಡು ಬರ್ತದೆ ನೋಡೋಣ. ಆಯ್ಕೆ 1 ಉಭಯವಾಸಿಗಳು, ಆಯ್ಕೆ 2 ಸರೀಸೃಪಗಳು, ಆಯ್ಕೆ 3 ಅಕಶೇರುಕಗಳು, ಆಯ್ಕೆ 4 ಕಶೇರುಕಗಳು. ಇಮ್ಮಡಿ ಪರಿಚಲನೆಯು ಮುಖ್ಯವಾಗಿ ಕಂಡುಬರೋದು ಅದು ಕಶೇರುಕಗಳಲ್ಲಿ ಅಂತ ಹೇಳ್ತಾರೆ. 10ನೆಯ ಪ್ರಶ್ನೆ,
ರಕ್ತವನ್ನು ಹೃದಯದಿಂದ ವಿವಿಧ ಭಾಗಗಳಿಗೆ ವಿವಿಧ ಅಂಗಗಳಿಗೆ ಕೊಂಡೊಯ್ಯುವುದು ಯಾವುದು? ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಅಂಗಗಳಿಗೆ ಕೊಂಡೊಯ್ಯುವುದು ಯಾವುದು? ನೋಡುವ. ಆಯ್ಕೆ 1 ರಕ್ತನಾಳಗಳು, ಆಯ್ಕೆ 2 ಅಪಧಮನಿಗಳು, ಆಯ್ಕೆ 3 ಅಭಿಧಮನಿಗಳು, ಆಯ್ಕೆ 4 ಮೇಲಿನ ಎಲ್ಲವೂ. ಮುಖ್ಯವಾಗಿ ಹೃದಯದಲ್ಲಿರ್ತಕ್ಕಂಥ ರಕ್ತವನ್ನು ದೇಹದ ವಿವಿಧ ಅಂಗಗಳಿಗೆ ಸಾಗಿಸಲ್ಪಡುವುದು ಅದು ಅಪಧಮನಿಗಳ ಮೂಲಕ. ಆಯ್ಕೆ 2 ಅಪಧಮನಿಗಳು ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 12. ವಿವಿಧ ಅಂಗಗಳಿಂದ ರಕ್ತವನ್ನು ಸಂಗ್ರಹಿಸಿ ಹೃದಯಕ್ಕೆ ಮರಳಿ ತರುವುದು ಯಾವುದು? ವಿವಿಧ ಅಂಗಗಳಿರ್ತಕ್ಕಂಥ ರಕ್ತವನ್ನು ಸಂಗ್ರಹಿಸ್ತವೆ ಮತ್ತು ಇವೇನು ಮಾಡ್ತಾವಪ್ಪ ಅಂದ್ರೆ ಮರಳಿ ಹೃದಯಕ್ಕೆ ತಂದು ಕೊಡ್ತವೆ. ಹಾಗಾದರೆ ಇವು ಯಾವುವು ನೋಡೋಣ. ಆಯ್ಕೆ 1 ರಕ್ತನಾಳಗಳು, ಆಯ್ಕೆ 2 ಅಪಧಮನಿಗಳು, ಆಯ್ಕೆ 3 ಅಭಿಧಮನಿಗಳು, ಆಯ್ಕೆ 4 ಮೇಲಿನ ಎಲ್ಲವೂ. ಆಯ್ಕೆ ಉತ್ತರ ಇತ್ತು 3 ಅಭಿಧಮನಿಗಳು ವಿವಿಧ ಅಂಗಗಳಿರ್ತಕ್ಕಂಥ ರಕ್ತವನ್ನು ಸಂಗ್ರಹಿಸ್ತವೆ ಮತ್ತು ಹೃದಯಕ್ಕೆ ಮರಳಿ ತಂದು ಕೊಡ್ತಕ್ಕಂಥ ಕೆಲಸವನ್ನು ಅವು ಮಾಡ್ತವೆ. ಮುಂದಿನ ಪ್ರಶ್ನೆ, ರಕ್ತವನ್ನು ಕೇವಲ ಒಂದು ದಿಕ್ಕಿನಲ್ಲಿ ಹರಿಯಲು ಬಿಡ್ತಕ್ಕಂಥವು ಯಾವುವು? ನೋಡಿ, ಕೇವಲ ಒಂದೇ ದಿಕ್ಕಿನಲ್ಲಿ ರಕ್ತವನ್ನು ಹರಿಲಿಕ್ಕೆ ಬಿಡ್ತವೆ. ಇವು ಯಾವುವು? ಆಯ್ಕೆ 1 ರಕ್ತನಾಳಗಳು, ಆಯ್ಕೆ 2 ಅಪಧಮನಿಗಳು, ಆಯ್ಕೆ 3 ಅಭಿಧಮನಿಗಳು, ಆಯ್ಕೆ 4 ಕವಾಟಗಳು. ನಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತವನ್ನು ಕೇವಲ ಒಂದೇ ದಿಕ್ಕಿನಲ್ಲಿ ಹರಿಯಲು ಬಿಡ್ತಕ್ಕಂಥ ಸಹಾಯಕವಾದವುಗಳೇ ಆಯ್ಕೆ 4 ಕವಾಟಗಳು ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ, ಒಂದು ಜೀವಕೋಶದಷ್ಟು ದಪ್ಪ ಭಿತ್ತಿಯನ್ನು ಹೊಂದಿರತಕ್ಕಂಥ ಅತ್ಯಂತ ಸಣ್ಣ ನಾಳವನ್ನು ಏನಂತ ಕರೀತಾರೆ? ಒಂದು ಜೀವಕೋಶದಷ್ಟು ದಪ್ಪ ಭಿತ್ತಿಯನ್ನು ಹೊಂದಿರತಕ್ಕಂಥ ಅತ್ಯಂತ ಸಣ್ಣವಾದ ನಾಳಕ್ಕೆ ಏನಂತ ಕರೀತಾರೆ? ಆಯ್ಕೆ 1 ರಕ್ತನಾಳಗಳು, ಆಯ್ಕೆ 2 ಲೋಮನಾಳಗಳು, ಆಯ್ಕೆ 3 ಅಭಿಧಮನಿಗಳು, ಆಯ್ಕೆ 4 ಕವಾಟಗಳು. ಅದರ ಉತ್ತರ ಇತ್ತು ಆಯ್ಕೆ ಸಂಖ್ಯೆ 2 ಎಸ್ ಲೋಮನಾಳಗಳು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಮುಂದಿನ ಪ್ರಶ್ನೆ 15. ರಕ್ತವನ್ನು ಅಂಗ ಮತ್ತು ಅಂಗಾಂಶದಿಂದ ಹೊರಗೆ ಸಾಗಿಸುವವು. ಸೊ ರಕ್ತ ಏನು ಮಾಡ್ತಾವಪ್ಪ ಅಂದ್ರೆ ಅಂಗ ಮತ್ತು ಅಂಗಾಂಶದಿಂದ ಹೊರಗೆ ಯಾವುದರ ಮೂಲಕ ಸಾಗಿಸಲ್ಪಡ್ತದೆ ಅಂತ ಕೇಳಿದ್ದಾರೆ. ಆಯ್ಕೆ 1 ರಕ್ತನಾಳಗಳು, ಆಯ್ಕೆ 2 ಲೋಮನಾಳಗಳು, ಆಯ್ಕೆ 3 ಅಭಿಧಮನಿಗಳು, ಆಯ್ಕೆ 4 ಕವಾಟಗಳು. ರಕ್ತವನ್ನು ಅಂಗ ಮತ್ತು ಅಂಗಾಂಶದಿಂದ ಹೊರಗಡೆ ಸಾಗಿಸಲ್ಪಡುವುದೇ ಅದು ಲೋಮನಾಳಗಳ ಮೂಲಕ. ಇಂಪಾರ್ಟೆಂಟ್ ಇತ್ತು ಮಕ್ಕಳಿದು. ಮುಂದಿನ ಪ್ರಶ್ನೆ, ದೇಹದಲ್ಲಿ ಪಂಪಿಂಗ್ ವ್ಯವಸ್ಥೆಯ ಸಾಮರ್ಥ್ಯ ಕಡಿಮೆ ಮಾಡುವುದನ್ನು ತಪ್ಪಿಸಲು ರಕ್ತವು ಏನನ್ನು ಹೊಂದಿರ್ತದೆ? ನೋಡಿ, ನಮ್ಮ ದೇಹದಲ್ಲಿ ಹೃದಯ ಪಂಪಿಂಗ್ ವ್ಯವಸ್ಥೆಯ ಸಾಮರ್ಥ್ಯ ಕಡಿಮೆ ಮಾಡುವುದನ್ನು ತಪ್ಪಿಸಲಿಕ್ಕೆ ಆ ರಕ್ತ ಏನನ್ನು ಹೊಂದಿರ್ತದೆ ಅಂತ ಕೇಳಿದ್ದಾರೆ. ಆಯ್ಕೆ 1 ರಕ್ತನಾಳಗಳು, ಆಯ್ಕೆ 2 ಲೋಮನಾಳಗಳು, ಆಯ್ಕೆ 3 ಅಭಿಧಮನಿಗಳು, ಆಯ್ಕೆ 4 ಕಿರುತಟ್ಟೆಗಳು. ಸರಿ ಉತ್ತರ ಇತ್ತು ಆಯ್ಕೆ 4 ಕಿರುತಟ್ಟೆಗಳು. ನಮ್ಮ ದೇಹದಲ್ಲಿ ಪಂಪಿಂಗ್ ವ್ಯವಸ್ಥೆಯ ಸಾಮರ್ಥ್ಯ ಕಡಿಮೆ ಆದರೆ ಅದನ್ನು ತಪ್ಪಿಸಲಿಕ್ಕೆ ರಕ್ತ ಏನು ಮಾಡಿರ್ತದಪ್ಪ ಅಂದ್ರೆ ಕಿರುತಟ್ಟೆಗಳನ್ನು ಹೊಂದಿರ್ತದ. ಮುಂದಿನ ಪ್ರಶ್ನೆ 17. ಇದು ದೇಹದ ಗಾಯವಾದ ಪ್ರದೇಶಗಳಲ್ಲಿ ರಕ್ತವು ಹೆಪ್ಪುಗಟ್ಟುವಂತೆ ಮಾಡಿ ಸೋರಿಕೆಗಳನ್ನು ನಿಲ್ಲಿಸುತ್ತದೆ. ನೋಡಿ, ಯಾವುದು ದೇಹದ ಗಾಯವಾದ ಪ್ರದೇಶಗಳಲ್ಲಿ ರಕ್ತವು ಹೆಪ್ಪುಗಟ್ಟುವಂತೆ ಮಾಡಿ ಸೋರಿಕೆಗಳನ್ನು ನಿಲ್ಲಿಸ್ತದೆ ಅಂತ ಕೇಳಿದ್ದಾರೆ. ಆಯ್ಕೆ 1 ರಕ್ತನಾಳಗಳು, ಆಯ್ಕೆ 2 ಲೋಮನಾಳಗಳು, ಆಯ್ಕೆ 3 ಅಭಿಧಮನಿಗಳು, ಆಯ್ಕೆ 4 ಕಿರುತಟ್ಟೆಗಳು. ಸರಿ ಉತ್ತರ ಇತ್ತು ಆಯ್ಕೆ 4 ಕಿರುತಟ್ಟೆಗಳು ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ರಕ್ತದೊಂದಿಗೆ ಸಾಗಾಣಿಕೆಯಲ್ಲಿ ತೊಡಗಿಸಿಕೊಂಡಿರುವ ಇನ್ನೊಂದು ದ್ರವ ಯಾವುದು? ರಕ್ತದೊಂದಿಗೆ ಈ ಸಾಗಾಣಿಕಾ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಇನ್ನೊಂದು ದ್ರವವನ್ನು ತಾವುಗಳು ಹೇಳಬೇಕು. ಆಯ್ಕೆ 1 ರಕ್ತನಾಳಗಳು, ಆಯ್ಕೆ 2 ಲೋಮನಾಳಗಳು, ಆಯ್ಕೆ 3 ದುಗ್ಧರಸ, ಆಯ್ಕೆ 4 ಕಿರುತಟ್ಟೆಗಳು. ರಕ್ತದೊಂದಿಗೆ ಸಾಗಾಣಿಕೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಇನ್ನೊಂದು ದ್ರವ ಏನಂತ ಕರಿತೀವಪ್ಪ ಅಂದರೆ ನಾವು ದುಗ್ಧರಸ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ಹೇಳಿಕೆಗಳನ್ನು ಪರಿಶೀಲಿಸಿ. ನೋಡಿ, ಇಲ್ಲಿ 2 ಹೇಳಿಕೆಗಳಿದ್ದಾವೆ. 2 ಹೇಳಿಕೆಗಳು ಬಂದು. ಮೊದಲ ಹೇಳಿಕೆ ಏನಿತ್ತಪ್ಪ ಅಂದರೆ ದುಗ್ಧರಸ ರಕ್ತದ ಪ್ಲಾಸ್ಮಾದಂತೆಯೇ ಇದೆ 1. ಎರಡನೇದು, ಇದು ಬಣ್ಣರಹಿತವಾಗಿದ್ದು ಕಡಿಮೆ ಪ್ರೋಟೀನ್ ಅನ್ನು ಹೊಂದಿದೆ. ಇದು ದುಗ್ಧರಸದ ಬಗ್ಗೆ ಇರತಕ್ಕಂಥ ಹೇಳಿಕೆಗಳು ಇದಾವೆ. ಆಪ್ಷನ್ಸ್ ಏನಿದೆ ಅಂತಂದರೆ ಮೊದಲನೇದೇನಿದೆ, ಮೊದಲ ಹೇಳಿಕೆ ತಪ್ಪು ಅಂತ ಕೊಟ್ಟಿದ್ದಾರೆ. ಎರಡನೇದು ತಪ್ಪು ಅಂತ ಕೊಟ್ಟಿದ್ದಾರೆ. ಮೂರನೇದ್ರಲ್ಲಿ 1 ಮತ್ತು 2 ಸರಿ ಅಂತ ಹೇಳಿದ್ದಾರೆ. 4ರಲ್ಲಿ
1 ಮತ್ತು 2 ತಪ್ಪಂತ ಹೇಳಿದ್ದಾರೆ. ದುಗ್ಧರಸ ರಕ್ತದ ಪ್ಲಾಸ್ಮಾದಂತೆಯೇ ಇದೆ. ಆಮೇಲೆ ಇದು ಬಣ್ಣರಹಿತವಾಗಿದ್ದು ಕಡಿಮೆ ಪ್ರೋಟೀನ್ಗಳನ್ನು ಹೊಂದಿವೆ ಅಂತಕ್ಕಂಥ 2 ಹೇಳಿಕೆಗಳು ಏನಿದವಪ್ಪ ಅಂದರೆ ಸರಿ ಆಗಿದ್ದಾವೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ವಿದ್ಯಾರ್ಥಿಗಳೇ, ನನ್ನ ಯೂಟ್ಯೂಬ್ ಚಾನಲ್ಗಳ ಮೂಲಕ ಕೇವಲ ವಿಜ್ಞಾನ ಅಷ್ಟೇ ಅಲ್ಲ, ಹಿಂದಿ, ಸಮಾಜ ವಿಜ್ಞಾನ, ಆಮೇಲೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಸ್ಮಾರ್ಟ್ ವರ್ಕ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಅದು ಕೂಡ ನಮ್ಮದೇ. ಸೊ ಅಲ್ಲಿ ನಾವು ಕನ್ನಡ ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ MCQಗಳನ್ನು ಹಾಕ್ತಾ ಇದ್ದೀವಿ. ಆ ವಿಡಿಯೋದ ಲಿಂಕನ್ನು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಟ್ಟಿರ್ತೀನಿ, ತಾವುಗಳದನ್ನು ಒತ್ತಿ ಸೊ ಕನ್ನಡ ಮತ್ತು ಇಂಗ್ಲೀಷ್ನ MCQಗಳನ್ನು ನೋಡ್ತೀರಾ. ಮತ್ತು ಸ್ಮಾರ್ಟ್ ವರ್ಕ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತೀರಾ ಅಂತ ನಂಬುಗೆಯೊಂದಿಗೆ ಸೊ ಈ ದಿನದ ಈ ಜೀವಕ್ರಿಯೆಗಳು ಭಾಗ 1ರ ವಿಡಿಯೋದ ಕಡೆಯ ಪ್ರಶ್ನೆಯನ್ನು ಹೋಗ್ತಾ ಇದ್ದೀವಿ. ಸೊ ಕಡೆಯ ಪ್ರಶ್ನೆ ಇರ್ತಕ್ಕಂಥದ್ದು, ಜೀರ್ಣವಾದ ಮತ್ತು ಕರುಳಿನಿಂದ ಹೀರಲ್ಪಟ್ಟ ಕೊಬ್ಬನ್ನು ಸಾಗಿಸುವುದು ಯಾವುದು? ನೋಡಿ, ನಮ್ಮ ದೇಹದಲ್ಲಿರ್ತಕ್ಕಂಥ ಜೀರ್ಣವಾಗಿರ್ತಕ್ಕಂಥ ಮತ್ತು ಕರುಳಿನಿಂದ ಹೀರಲ್ಪಟ್ಟಿರ್ತಕ್ಕಂಥ ಕೊಬ್ಬನ್ನು ಯಾವುವು ಸಾಗಿಸ್ತವೆ? ಆಯ್ಕೆ 1 ದುಗ್ಧರಸ, ಆಯ್ಕೆ 2 ರಕ್ತ, ಆಯ್ಕೆ 3 ಕಿರುತಟ್ಟೆ, ಆಯ್ಕೆ 4 ಕವಾಟಗಳು. ಜೀರ್ಣವಾದ ಮತ್ತು ಕರುಳಿನಿಂದ ಹೀರಲ್ಪಟ್ಟಿರ್ತಕ್ಕಂಥ ಕೊಬ್ಬನ್ನು ಸಾಗಿಸಲಿಕ್ಕೆ ಮುಖ್ಯವಾಗಿ ಸಹಾಯಕವಾದವುಗಳೇ ಆಯ್ಕೆ 3 ಕಿರುತಟ್ಟೆಗಳು ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳೇ, ಸೊ ನಾವೇನು ನಿಮಗೆ ಕೊಡ್ತಾ ಇದ್ದೀವಿ ಇದೆಲ್ಲ ರೆಡ್ಯೂಸ್ಡ್ ಸಿಲೆಬಸ್ ಮೇಲೆ ಇರ್ತಕ್ಕಂಥದ್ದೇ. ಪರೀಕ್ಷೆಗಾಗಿ ನಿಮಗಾಗಿ ಏನು ಒಂದು ಪಠ್ಯಕ್ರಮವನ್ನು ಸಿಲೆಬಸ್ಸನ್ನು ಇಟ್ಟಿದಾರಲ್ಲ 30% ರೆಡ್ಯೂಸ್, ಅದರ ಮೇಲೇ ನಾವು ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಸೊ ಡೀಟೇಲ್ ಆಗಿ ಇಲ್ಲ, ತಾವು ನೆನಪಿನ ಇಟ್ಕೊಳ್ಳಿ. ಯಾಕಂದರೆ ನಿಮ್ಮ ಅಧ್ಯಯನದಲ್ಲಿ ನಾವು ನಿಮಗೆ ಖಂಡಿತವಾಗಿ ಒಂದು ಡಿಸ್ಟರ್ಬೆನ್ಸ್ ತೊಂದರೆಯನ್ನು ಮಾಡೋದಿಲ್ಲ. ಏನು ವಿಷಯ ಇದೆ ಅದೇ ವಿಷಯಗಳನ್ನ ಕೊಡ್ತಾ ಇದ್ದೀವಿ, ಡೀಟೇಲ್ಡ್ ಆಗಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋವನ್ನು ಮುಗಿಸೋಣ. ಸೊ ಮತ್ತೆ ನಾವುಗಳು ಜೀವಕ್ರಿಯೆಗಳು ಭಾಗ 2ರ ವಿಡಿಯೋದಲ್ಲಿ ಭೇಟಿಯಾಗೋಣ. ಹೆಚ್ಚೆಚ್ಚು ವಿದ್ಯಾರ್ಥಿಗಳಿಗೆ ಗೆಳೆಯರಿಗೆ ವಿಡಿಯೋವನ್ನು ಶೇರ್ ಮಾಡಿ.